ಮಧ್ಯಪ್ರಾಚ್ಯ ಯುದ್ಧದ ನಡುವೆಯೇ ಕೇಂದ್ರ ಸರ್ಕಾರ ಭಾರತೀಯರಿಗೆ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಕಡಿತಗೊಳಿಸಿ ಈಗ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಇಳಿಕೆ ಮಾಡಲಾಗಿದೆ. ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ ಲೀಟರ್ಗೆ 10 ರೂಪಾಯಿ ಇಳಿಕೆಯಾಗಿದೆ. ಅಂದರೆ 13 ರೂಪಾಯಿ ಇತ್ತು ಅಬಕಾರಿ ಸುಂಕ, ಅದನ್ನು ಈಗ 3 ರೂಪಾಯಿಗೆ ಇಳಿಕೆ ಮಾಡಿದ್ದಾರೆ. ಇನ್ನು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಶೂನ್ಯಕ್ಕೆ ಇಳಿಕೆ ಮಾಡಿದ್ದಾರೆ, ಅಂದರೆ 0. ಡೀಸೆಲ್ ಮೇಲೆ 10 ರೂಪಾಯಿ ಇತ್ತು ಅಬಕಾರಿ ಸುಂಕ, ಅದನ್ನು ಈಗ ಕಡಿಮೆ ಮಾಡಿದ್ದಾರೆ. ತೈಲ ಕಂಪನಿಗಳ ನಷ್ಟವನ್ನು ಸರಿದೂಗಿಸಲು ಅಬಕಾರಿ ಸುಂಕವನ್ನು ಇಳಿಕೆ. ಆದರೆ ತೈಲ ಬೆಲೆ ಇಳಿಕೆ ಅನುಮಾನ ಯಾಕೆ ಅಂತ ಹೇಳ್ತೀವಿ ನಿಮಗೆ. ನೀವು 102 ರೂಪಾಯಿ 85 ಪೈಸೆ ಕೊಟ್ಟು 1 ಲೀಟ್ರ್ ಪೆಟ್ರೋಲ್ ತೊಗೊಂಡ್ರೆ ಅದರಲ್ಲಿ ಅಷ್ಟು ಆಯಿಲ್ ಕಂಪ್ನಿಗಳಿಗೆ ಹೋಗಲ್ಲ. ಅದರಲ್ಲಿ ಕೇಂದ್ರದ ತೆರಿಗೆ ಇದೆ, ರಾಜ್ಯದ ಸೆಸ್ ಇದೆ, ಆಮೇಲೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಸರಕು ಸಾಗಾಣಿಕಾ ವೆಚ್ಚ ಇದೆ, ಆಮೇಲೆ ಪೆಟ್ರೋಲ್ ಬಂಕ್ ಅವರ ಮಾರಾಟದ ಕಮಿಷನ್ ಇದೆ, ಎಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದರಲ್ಲಿ ಈಗ ಕೇಂದ್ರದವ್ರು ಏನು ಮಾಡಿದ್ದಾರೆ, ತನಗೆ ಬರಬೇಕಾಗಿದ್ದ ಅಬಕಾರಿ ಸುಂಕವನ್ನು ಇಳಿಕೆ ಮಾಡಿಕೊಂಡಿದ್ದಾರೆ. 10 ರೂಪಾಯಿ ಇಳಿಕೆ ಮಾಡಿದ್ದಾರೆ. 13 ರೂಪಾಯಿ ಇತ್ತು, ಅದನ್ನು 3 ರೂಪಾಯಿಗೆ ಮಾಡ್ಕೊಂಡಿದ್ದಾರೆ. ಕಾರಣ ಏನು ಅಂದರೆ ಜಾಗತಿಕವಾಗಿ ಪೆಟ್ರೋಲ್ ಡೀಸೆಲ್ ದರ ಎಲ್ಲ ದೇಶಗಳಲ್ಲೂ ಜಾಸ್ತಿ ಆಗಿದೆ, ನಮ್ಮ ದೇಶ ಬಿಟ್ಟು. ಶ್ರೀಲಂಕಾದಲ್ಲಿ ಹತ್ತತ್ರ 400 ರೂಪಾಯಿ ಇದೆ 1 ಲೀಟ್ರ್ ಪೆಟ್ರೋಲು, 380 ರೂಪಾಯಿ ಇದೆ 1 ಲೀಟ್ರ್ ಡೀಸೆಲ್ಲು. ನಮ್ಮಲ್ಲಿ ಜಾಸ್ತಿ ಮಾಡಿಲ್ಲ, ಈಗ ಆಗಲೇಬೇಕಾದ ಅನಿವಾರ್ಯತೆ ಇದೆ. ಆದರೆ ಆ ಥರ ಆಗಿಬಿಟ್ರೆ ಜನರ ಮೇಲೆ ಹೊರೆ ಬೀಳುತ್ತೆ, ಬರೆ ಬೀಳುತ್ತೆ ಅನ್ನೋ ಕಾರಣಕ್ಕೆ ತನಗೆ ಬರಬೇಕಾಗಿದ್ದ ಸೆಸ್ಸನ್ನು ಅಥವಾ ತೆರಿಗೆಯನ್ನು, ಇಂಡೈರೆಕ್ಟ್ ಟ್ಯಾಕ್ಸನ್ನು ಕಡಿಮೆ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ತಾರೆ. ಜಾಸ್ತಿ ಆಗುತ್ತೆ ಆ್ಯಕ್ಚುಲಿ ಪೆಟ್ರೋಲ್ ಡೀಸೆಲ್ ಬೆಲೆ, ಆದರೆ ಅದರ ಹೊರೆ ಜನರ ಮೇಲೆ ಬೀಳಲ್ಲ ಈಗ ಕಡಿಮೆ ಮಾಡಿರೋದ್ರಿಂದ. ಸೊ ಹಾಗಾಗಿ ತೈಲ ಬೆಲೆ ಇಳಿಕೆ ಅನುಮಾನ, ಬಟ್ ಬೆಲೆ ಏರಿಕೆ ಆಗುತ್ತೆ. ಜಾಗತಿಕವಾಗಿ ಆಗಿದೆ, ಜಗತ್ತಿನಲ್ಲೇ ಆಗಿದೆ, ಅಮೇರಿಕಾದಲ್ಲೇ ಆಗಿದೆ, ಬಾಂಗ್ಲಾದೇಶ, ಶ್ರೀಲಂಕಾ ಎಲ್ಲ ಕಡೆ ತುಂಬ ಜಾಸ್ತಿ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಇಳಿಕೆ ಮಾಡಿರ್ತಕ್ಕಂಥದ್ರ ಹಿಂದಿನ ಉದ್ದೇಶ ಏನು? ಇದರ ಬೆನಿಫಿಟ್ ಜನರಿಗೆ ಸಿಗುತ್ತಾ, ಅಂದರೆ ಇಳಿಕೆ ಆಗುತ್ತಾ ರೇಟ್ ಅಂತ? ನೋಡಿ, ಇದರ ಬೆನಿಫಿಟ್ಟು ನೇರವಾಗಿ ಜನರಿಗೆ ಸಿಗದೇ ಇದ್ರೂ ಕೂಡ ಪರೋಕ್ಷವಾಗಿ ಇದರ ಬೆನಿಫಿಟ್ ಜನರಿಗೆ ಸಿಗುವಂಥ ಎಲ್ಲ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ನೋಡಿ, ಡೀಸೆಲ್ನ ಮೇಲೆ 10 ರೂಪಾಯಿ ಮತ್ತು ಪೆಟ್ರೋಲ್ನ ಮೇಲೆ 3 ರೂಪಾಯಿ ಅಬಕಾರಿ ಶುಲ್ಕವನ್ನು ಇಳಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂಥದ್ದು. ನೋಡಿ, ಈ ಒಂದು ಸಂಘರ್ಷ ಶುರುವಾದ ಮೇಲೆ ಜಾಗತಿಕ ಮಟ್ಟದಲ್ಲಿ ಬಹುತೇಕ ಎಲ್ಲ ದೇಶಗಳಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ನ ಬೆಲೆ ನಿರಂತರವಾಗಿ ಏರಿಕೆ ಆಗ್ತಾ ಇರುವಂಥದ್ದು. ಆದರೆ ಭಾರತದಲ್ಲಿ ಇದನ್ನು ಸ್ಥಿರವಾಗಿಡುವಂಥ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ಸೊ ಅಲ್ಲಿಗೆ ಒಂದು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ತೈಲ ಕಂಪನಿಗಳು ಬೇರೆ ದೇಶಗಳಿಂದ ಏನು ಆಮದು ಮಾಡ್ಕೊಳ್ತಾ ಇದ್ದಾವೆ, ಹೆಚ್ಚಿನ ಬೆಲೆಯಲ್ಲಿ ಆಮದು ಮಾಡ್ಕೊಳ್ತಾ ಇದ್ದಾವೆ ಮತ್ತು ಇಲ್ಲಿ ದೇಶದಲ್ಲಿ ಬೆಲೆಯನ್ನು ಸ್ಥಿರವಾಗಿಡುವಂಥ ಕೆಲಸವನ್ನು ಮಾಡ್ತಿದ್ದಾವೆ. ಇದರಿಂದ ತೈಲ ಕಂಪನಿಗಳಿಗೆ ಒಂದಷ್ಟು ಆರ್ಥಿಕ ಹೊರೆ ಆಗ್ತಾ ಇದೆ. ಈ ಆರ್ಥಿಕ ಹೊರೆಯನ್ನು ತಗ್ಗಿಸುವಂಥ ಕೆಲಸವನ್ನೇ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥದ್ದು. ತನ್ನ ಪಾಲಿನ ತೆರಿಗೆ ರೂಪದಲ್ಲಿ ಬರ್ತಾ ಇದ್ದಂತಹ ಹಣವನ್ನು ಈಗ ಅದನ್ನು ತೈಲ ಕಂಪನಿಗಳಿಗೆ ವರ್ಗಾಯಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಆ ಮೂಲಕ ಬೆಲೆಯನ್ನು ಸ್ಥಿರವಾಗಿಡುವಂತಹ ದೃಷ್ಟಿಯಿಂದ ತೈಲ ಕಂಪನಿಗಳ ಮೇಲೆ ಒತ್ತಡ ಏನು ಆಗ್ತಾ ಇತ್ತು, ಆರ್ಥಿಕ ಒತ್ತಡ, ಅದನ್ನು ಸರಿದೂಗಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಮಾಡ್ತಿರುವಂತಹ ಈ ಪ್ರಯತ್ನದಿಂದ ಸಂಪೂರ್ಣವಾಗಿ ಆರ್ಥಿಕ ಹೊರೆ ಕಡಿಮೆ ಆಗುತ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ಒಂದು ಹಂತದ ಹೊರೆಯನ್ನ ಕಡಿಮೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂಥದ್ದು. ಇದ್ರ ಜೊತೆಗೆ ಮತ್ತೊಂದು ಮಹತ್ವದ ಸ್ಟೆಪ್ ತೆಗೆದುಕೊಂಡಿರುವಂಥದ್ದು ಏನು ಅಂದ್ರೆ, ಭಾರತದ ತೈಲ ಸಂಸ್ಕರಣಾ ಘಟಕಗಳಿಂದ ಬೇರೆ ಬೇರೆ ದೇಶಗಳಿಗೂ ಕೂಡ ರಫ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಶ್ರೀಲಂಕಾ, ನೇಪಾಳ, ಭೂತಾನ್, ಹೀಗೆ ಬೇರೆ ಬೇರೆ ದೇಶಗಳಿಗೂ ಕೂಡ ರಫ್ತಾಗುತ್ತೆ. ಅಲ್ಲಿ ಯಾವುದೇ ರೀತಿಯಾದಂತಹ ತೆರಿಗೆಯನ್ನು ಇಳಿಕೆ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಅಲ್ಲಿ ರಫ್ತು ತೆರಿಗೆ ಏನಿತ್ತು ಆ ರಫ್ತು ತೆರಿಗೆಯನ್ನು ಹಾಗೆ ಉಳಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದೆ. ಅಂದ್ರೆ ದೇಶೀಯ ಬಳಕೆದಾರರಿಗೆ ಮಾತ್ರ ಈ ಒಂದು ಬೆಲೆ ಸ್ಟಾಗ್ನೆಂಟ್ ಆಗಿರುತ್ತೆ. ವಿದೇಶಿ ಬಳಕೆದಾರರಿಗೆ ಅಥವಾ ಭಾರತದಿಂದ ರಫ್ತೇನಾಗ್ತಾ ಇದೆ ಅಲ್ಲಿ ಯಾವುದೇ ರೀತಿಯಾದಂತಹ ಬೆಲೆಗಳ ಇಳಿಕೆ ನೋಡ್ಲಿಕ್ಕೆ ಸಿಗಲ್ಲ. ಆದ್ರೆ ಭಾರತದಲ್ಲಿ ಬೆಲೆ ಸ್ಟಾಗ್ನೆಂಟ್ ಆಗಿದ್ರೂ ಕೂಡ ಬೆಲೆ ಏರಿಕೆಯಿಂದ ಗ್ರಾಹಕರಿಗೆ ಆ ಹೊರೆಯನ್ನು ತಪ್ಪಿಸುವಂತ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಜನರಿಗೆ ಆಗುವಂತಹ ಬೆಲೆ ಏರಿಕೆಯ ಹೊರೆಯನ್ನು ತಗ್ಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ.